ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿಯನ್ನು ಪೂರೈಸ್ತಾರಾ ಎನ್ನುವ ಚರ್ಚೆಯೂ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅದಕ್ಕೆ ಬಹುತೇಕರು ಇಲ್ಲ, ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅಂತ ಅನೇಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಕೂಡ ಎಚ್ ಸಿ ಮಹದೇವಪ್ಪ ಅದೇ ಮಾತನ್ನು ಹೇಳಿದ್ದಾರೆ. ಪೂರ್ಣಾವಧಿ ಸಿಎಂ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ. ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ಅನುಮಾನ ಇದೆಯಾ ನಿಮಗೆ ಅಂತ ಕೇಳಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ನಿವೃತ್ತಿ ಇರೋದಿಲ್ಲ, ಇದೇನು ಸರ್ಕಾರಿ ಕೆಲಸನಾ? ಇದು ಸಾರ್ವಜನಿಕ ಸೇವೆ, ಇದು ಸಾರ್ವಜನಿಕ ಕೆಲಸ, ಯಾವುದೇ ಡೌಟ್ ಬೇಡ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಎಚ್ ಸಿ ಮಹದೇವಪ್ಪ ಇವತ್ತು ಮಾತನಾಡಿದ್ದಾರೆ. ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ, ಇದೇನು ಗೌರ್ಮೆಂಟ್ ಕೆಲಸನೇ. ರೆಸ್ಟ್ ತಗೊಳ್ಳೋಕ್ಕೆ, ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವು ಇರೋ ತನಕ ಸೇವೆ ಮಾಡಬೇಕು. ಅಂದರೆ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಮುರಿಬೇಕು ಅಂತ. ದಾಖಲೆಗೂ ಅದಕ್ಕೂ ಸಂಬಂಧ ಇಲ್ಲ. ಯು ವಾಂಟ್ ಟು ಬಿ ಇನ್ ಪಬ್ಲಿಕ್ ಲೈಫ್, ಯು ವಿಲ್ ಬಿ ಇನ್ ಪಬ್ಲಿಕ್, ಯು ವಿಲ್ ಕಂಟಿನ್ಯೂ ಪಬ್ಲಿಕ್ ಲೈಫ್. ವಾಟ್ ಈಸ್ ದೇರ್ ಟು ಕ್ವಶನ್? ವೈ ಯು ಆರ್ ಡೌಟಿಂಗ್? ವೈ ಯು ಆರ್ ಆಸ್ಕಿಂಗ್ ಮೈ ಒಪಿನಿಯನ್? ಈಸ್ ವೆರಿ ಕ್ಲಿಯರ್. The purpose and the intents of the public life is to serve the state and people. ಆದರೆ ಇರುವಾಗ ದಿ ಕ್ವಶನ್ ಬೇರೆ ಡೌಟ್ ಕೇಳೋ ಪ್ರಶ್ನೆ ಬರೋದೇ ಇಲ್ವೇ? ಅಲ್ಲ, ಅವ್ರು ಯಾವ ಇದರಲ್ಲಿ ಹೇಳಿದ್ರು? ಯಾರು? ಈಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅರಸೋರ್ ದಾಖಲೆ ಮುರಿಲಿ, ಯಾವುದೇ ಪೂರ್ಣಗೊಳಿಸಲಿ. ಅದು ಅವ್ರು ಕೇಳಿ ನಾನು ಕೇಳಿದ್ರೆ ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ 8 ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ, ಬೇರೆ ರಾಜ್ಯಗಳಲ್ಲಾಗಿದೆ, ಇಲ್ಲೂ ಕೂಡ ಆಗಬಹುದು, 8 ದಿನಗಳಲ್ಲಿ ಆಗುತ್ತೆ ಅಂತ ಖರ್ಗೆ ಅವರು ಬೈಟ್ ಕೊಟ್ಟರು. ಹೇಳಿಕೆ ಖರ್ಗೆ ಸಾಹೇಬರು ನಮ್ಮ AICC ಅಧ್ಯಕ್ಷರು, ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ. ಅಲ್ಲ, ಪೂರ್ಣಾವಧಿ ಕೆಪಿಸಿಸಿ ಅಧ್ಯಕ್ಷರು ಇರಬೇಕು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಇತ್ತು. ಪೂರ್ಣಾವಧಿ ಆದರೆ ಒಳ್ಳೆಯದಾಗುತ್ತೆ. ಎಲ್ಲ ವಿಷಯಗಳು ನಿರ್ಧಾರ ಮಾಡೋ ಅಧಿಕಾರ ಇರೋದು AICCಗೆ, ಅವರ ತೀರ್ಮಾನ ಅಂತಿಮ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ, ಇದೇನು ಗೌರ್ಮೆಂಟ್ ಕೆಲಸನೇ. ರೆಸ್ಟ್ ತಗೊಳ್ಳೋಕ್ಕೆ, ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವು ಇರೋ ತನಕ ಸೇವೆ ಮಾಡಬೇಕು. ಅಂದರೆ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಮುರಿಬೇಕು.